ಇವತ್ತು ಫ್ರೈಡ್ ರೈಸ್ ಮಾಡೋಣ. ಎಣ್ಣೆ ಹಾಕಿ ಅದಕ್ಕೆ ಮೆಣಸಿನ್ಕಾಯಿ ಆಮೇಲೆ ಈರುಳ್ಳಿ ಹಾಕಿ ಸ್ವಲ್ಪ ಫ್ರೈ ಮಾಡಬೇಕು. ಜಾಸ್ತಿ ಬಾಡಿಸ್ಬೇಡಿ, ಸ್ವಲ್ಪ ಫ್ರೈ ಮಾಡಿ ಸಾಕಾದ್ರೆ. ಆದಮೇಲೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ನಾವು ಬೋನ್ ಬ್ರ್ಯಾಂಡ್ ಹಾಕಿ ಇಲ್ಲಿ ಸಿಗೋದೆ ಅದು, ಅದಕ್ಕೋಸ್ಕರ. ಅದಾದಮೇಲೆ ಸ್ವಲ್ಪ ಕ್ಯಾರೆಟು ಬೀನ್ಸ್ ಹಾಕಿ ಸ್ವಲ್ಪ ಫ್ರೈ ಮಾಡಬೇಕು. ನೀವು ಸ್ವಲ್ಪ ಜಾಸ್ತಿ ಬೇಯಬೇಕು ಅಂತಿಲ್ಲ, ಜಸ್ಟ್ ಒಂದು ಸ್ವಲ್ಪ ಫ್ರೈ. ಅದಾದಮೇಲೆ ಅದಕ್ಕೆ ಕ್ಯಾಪ್ಸಿಕಮ್ ಮತ್ತು ಕ್ಯಾಬೇಜು ಕ್ಯಾಪ್ಸಿಕಮ್ ಹಾಕಿ ಚಂದ ಒಂದು ಸ್ವಲ್ಪ ಫ್ರೈ ಮಾಡ್ಬೇಕು. ನೀವು ಅದ್ರದ್ದು ಸ್ವಲ್ಪ ಗೊತ್ತಾಗುತ್ತೆ ನಿಮಗೆ, ಹಸಿ ವಾಸನೆ ಗಂಟ ಹೋಗೋದು ಬೇಡ, ಜಸ್ಟ್ ಒಂದು ಫ್ರೈ ಆಗ ಕುರುಮ್ ಸಿಕ್ಕರೆ ನಿಮ್ಗೆ ಒಳ್ಳೇದು. ಆಮೇಲೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ ಟೇಸ್ಟ್ ನೋಡ್ಕೊಂಡು. ಆಮೇಲೆ ಚಿಲ್ಲಿ ಪೌಡರ್ ಹಾಕಿ, ಸ್ವಲ್ಪ ಧನಿಯಾ ಪೌಡರು ಮತ್ತು ಸೋಯಾ ಸಾಸು ಮತ್ತು ಚಿಲ್ಲಿ ಸಾಸು ಹಾಕಿ ಆಮೇಲೆ ರೈಸ್ ಹಾಕಿ ಒಂದು ರೌಂಡ್ ಎಣ್ಣೆ ಹಾಕಿ, ಸ್ವಲ್ಪ ಸೋಯಾ ಸಾಸು, ಚಿಲ್ಲಿ ಸಾಸು, ಟೊಮೆಟೊ ಸಾಸು, ಪೆಪ್ಪರ್ ಪೌಡ್ರು, ಪೆಪ್ಪರ್ನ ಹುರಿದು ನಾವು ಪುಡಿ ಮಾಡ್ಬಿಟ್ಟು ಅದು ಹಾಕಿ, ಆಮೇಲೆ ಸ್ವಲ್ಪ ಖಾರದ ಪುಡಿ, ಅರಿಶಿನ ಚೂರು ಬೇಕಿದ್ದರೆ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡಿ ಸ್ನೇಹಿತರೆ. ಫ್ರೈ ಮಾಡಿದ ತಕ್ಷಣ ರೆಡಿಯಾಗಿ ಹೋಗುತ್ತೆ.